ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವರಿಬ್ಬರಿಗೂ ಅಂದ್ರೆ ಕುಬೇರನಿಗೂ ಲಕ್ಷ್ಮಿಗೆ ಇಬ್ಬರಿಗೂ ದುಡ್ಡು ಕೊಟ್ಟಿರೋನು ಯಾರು ಅಂದ್ರೆ ಅಷ್ಟಕಾಳ ಬೇರವನಲ್ಲಿ ಒಬ್ಬನು, ಅವನೇ ಐಶ್ವರೇಶ್ವರ ಅಂತ ಹೆಸರು. ಈಶ್ವರನೇ ಸ್ವತಃ ಎರಡೂ ಕೈಯಲ್ಲಿ ಲಕ್ಷ್ಮಿಗೆ, ಒಂದು ಕೈಯಲ್ಲಿ ಸಾಕ್ಷಾತ್ ಕುಬೇರನಿಗೆ, ಇಬ್ಬರಿಗೂ ಕೊಡ್ತಾರೆ. ಅದಕ್ಕೆ ಸ್ಥಳದಾತಾಯ ವಿದ್ಮಹೆ, ಸ್ಥಳ ಯಾವಾಗ ಸಿಗುತ್ತೋ ಅದು ಲಕ್ಷ್ಮಿ. ಸ್ಥಳ ಸಿಕ್ಕದೆ ಸಾಕು ನಿನಗೆ, ಓ ಲಕ್ಷ್ಮಿ ಒಲದ್ಲು ಅಂತ ಅರ್ಥ. ಗೃಹದೇನವೇ ದಿಮೆ, ಜೀವನದಲ್ಲಿ ಒಂದು ಮನೆ ಕಟ್ಕೊಂಡ್ರೆ ಸಾಕು ಮಹಾಲಕ್ಷ್ಮಿ. ತನ್ನೋ ಕುಬೇರ ಲಕ್ಷ್ಮಿ ಪ್ರಚೋದಯ, ಅಲ್ಲಿ ಕುಬೇರ ಲಕ್ಷ್ಮಿ ಪ್ರಚೋದಯ ಅಂತಂದರೆ ಅವರಿಬ್ಬರು ಮನೇಲಿ ನೆಲೆಸ್ತಾರೆ. ಸೊ ಲಕ್ಷ್ಮಿ ಅಂದರೆ ನೀನು ಯಾವತ್ತೂ ಏನ್ಕೋ, ಯಾವತ್ತು ನಿನ್ನ ಮೇಲೆ ಊಟ ದರಿದ್ರ ಇರುತ್ತೆ ಗೊತ್ತಾ, ಒಂದು ಹೊತ್ತು ಊಟ ಸಿಗೋಕ್ಕೆ ಶುರು ಆಗುತ್ತೆ ಗೊತ್ತಾ, ಅಬ್ಬಾಡ ಅಂದರೆ ಆ ದಾರಿದ್ರ್ಯ ಹೋಯಿತು. ಸೊ ಲಕ್ಷ್ಮಿ ವಾಸಕ್ಕೆ ಸ್ಥಳಕ್ಕೆ ಬಂದ್ಲು. ನಿನ್ನ ದರಿದ್ರ ಹೋಗೋದೇ ಮಹಾಲಕ್ಷ್ಮಿ ಅನುಗ್ರಹ ಹೊರತು ಇವಳು ದುಡ್ಡಾಗೇ ಬರಬೇಕು ಅಂತಿಲ್ಲ. ಸೀರೆಯಾಗಿ ಬರ್ಬೋದು, ಬಟ್ಟೆಯಾಗಿ ಬರ್ಬೋದು, ವಾಹನವಾಗಿ ಬರ್ಬೋದು, ಮಕ್ಕಳಾಗಿ ಬರ್ಬೋದು, ಸಮೃದ್ಧಿಯಾಗಿ ಬರ್ಬೋದು, ಮನೆ ರೂಪದಲ್ಲಿ ಬರ್ಬೋದು, ಮದುವೆ ರೂಪದಲ್ಲಿ, ಕಲ್ಯಾಣ ರೂಪದಲ್ಲಿ ಬರ್ಬೋದು. ಸೊ ನಿತ್ಯ ಕಲ್ಯಾಣಿ ಅಂತಲೇ ಅವ್ರನ್ನ ಕರೆಯೋದು. ಸೊ ಈ ಕಲ್ಯಾಣಿಯಲ್ಲಿ ಏನಂದರೆ ಪಂಚ ಕಲ್ಯಾಣಗಳಲ್ಲಿ ಇವತ್ತಿಗೂ ಲಕ್ಷ್ಮಿ ಮದುವೆ ಅಂದ್ರೇ ಶುಕ್ರ. ಸೊ ಯಾರ ಮನೇಲಿ ಶುಕ್ರ ನೆಲೆಸಿರ್ತಾನೆ ಅನ್ನೋದು ಆ ಶುಕ್ರ ಬರೋ ಸಮಯಕ್ಕೆ, ಅದಕ್ಕೆ ನೋಡಿ ಕೆಲವ್ರ ಮನೇಲಿ ಶುಕ್ರ 20 ವರ್ಷ ಶುಕ್ರದಶೆ ಅಂತಾರೆ. ಆದರೆ ಜಯಲಲಿತಾಗ ಹಣೆ ಬರೋಕ್ಕೆ ಫಸ್ಟ್ ಯಾವತ್ತು ತಿಳ್ಕೊ, ಶುಕ್ರದಶೆ 20 ವರ್ಷದಲ್ಲಿ ಫಸ್ಟು 3 ವರ್ಷ ಕೆಟ್ಟೋಗ್ಬೇಕಂತೆ. ಫಸ್ಟ್ ನಿನ್ಗೆ ಶುಕ್ರದಶೆ ಚೆನ್ನಾಗೋಯ್ತು ಅಂದ್ಬಿಟ್ರೆ ಇನ್ನು 17 ವರ್ಷ ಕೆಟ್ಟೋಗತ್ತಂತೆ. ಅದಕ್ಕೆ ಹೋಗುವಾಗ ಲಕ್ಷ್ಮಿ ಕೆಡೋಗ್ಬಾರ್ದು. ಅದಕ್ಕೆ ಹೇಳೋದು ಬದುಕಿ ಕೆಡಬಾರ್ದು, ಕೆಟ್ಟು ಬದುಕ್ಬೋದು. ಸೊ ಜೀವನದಲ್ಲಿ ಒಬ್ಬ ಮನುಷ್ಯ ಕೆಟ್ಟು ಬದುಕ್ತಕ್ಕಂಥ ಒಂದು ಅವಕಾಶ, ಪ್ರತಿಯೊಬ್ಬನಿಗೂ ಒಂದು ಅವಕಾಶ ಭಗವತಿ ಕೊಡ್ತಾಳೆ. ವೆನ್ ಆಲ್ ಡೋರ್ಸ್ ಆರ್ ಕ್ಲೋಸ್ ಒನ್ ವಿಂಡೋ ಇಲ್ಲಿ ಒಬ್ಬರು ಒಂದೇ ಒಂದು ಕಿಟಕಿ ಬಾಗಲ್ ತೆಗಿತಾನಂತೆ, ಬದುಕೋ ಹೋಗಂತ. ಆ ಲಕ್ಷ್ಮಿ ಬಂದಾಗ ನೀವೆಲ್ಲ ಏನು ಮಾಡ್ತಾರೆ, ತಾತ್ಸಾರ ಮಾಡಬಾರ್ದು. ಇದಕ್ಕೆ ಕಾಲಚಕ್ರ ಅಂತ ಕರೀತಾರೆ. ಈ ಕಾಲಚಕ್ರದಲ್ಲಿ ಏನಂತೆ 8 ಕಾಲಚಕ್ರ ಅಂತೆ. ಮೊದಲನೇ ಪರಿವಾರ ಏನು ಹೇಳುತ್ತೆ, ಯೋಚನೆ ಮಾಡುತ್ತಂದ್ರೆ ಅಮ್ಮ ಜಗನ್ಮಾತೆ ಅಂತ ಪೂಜೆ ಮಾಡ್ತಾನಂತೆ. ಎರಡನೇ ವಂಶ ಬರ್ತಾನಂತೆ, ಅಮ್ಮ ಅಂತ ಪೂಜೆ ಮಾಡ್ತಾನಂತೆ, ಸಂಸಾರಕ್ಕೆ ಸೇರಿಸ್ಕೊಂಡ. ಮೂರನೇ ಅವನು ಹೆಂಡತಿ ಥರ ಪೂಜೆ ಮಾಡ್ತಾನೆ, ನನ್ನ ದುಡ್ಡಿದೆ ಬಿಡ ಅನ್ನೋ ದೌಲತ್ತಲ್ಲಿ. ನಾಲ್ಕನೇ ಅವನು ವೈಶ್ಯ ಅಂತ ಪೂಜೆ ಮಾಡ್ತಾನಂತೆ. ಕುದುರೆ ಬಾಲಕ್ಕೆ ಕಟ್ಟು, ಕುದುರೆ ಬಾಲಕ್ ಜೊತೆಗೆ ಇಸ್ಪಿಟ್ಟಿಗೆ ಕಟ್ಟು, ಕುಡಿಯೋಕ್ಕೆ ಕಟ್ಟು, ಬಾಡಿಗೆ ಕಟ್ಟು, ಅಲ್ಲಿ ಕಟ್ಟು, ಇಲ್ಲಿ ಕಟ್ಟು, ಮೋಜು ಮಜಾನ ಕಟ್ಟು, ವೈಶ್ಯವಾಟಕ್ಕೆ ಕಟ್ಟು, ಹೀಗೆಲ್ಲ ಮಾಡಿದಾಗ ಏನು ಮಾಡ್ತಾಳೆ, ನನ್ನ ಅಷ್ಟು ತಾತ್ಸರ ಕಂಡ್ಯ, ಕಾಲಚಕ್ರ ತಿರುಗಿಸ್ತೀನಿ ಅಂತ 8 ಕಾಲಚಕ್ರದಲ್ಲಿ ಮೇಲೆ ತಿರುಗಿಸ್ಬಿಡ್ತಾಳೆ. ಸೊ ಲಕ್ಷ್ಮಿ ಚಂಚಲೆ ಹೊಟ್ಟೋಗ್ತಾಳೆ, ಅವಳನ್ನ ಹೇಗೆ ಹಿಡ್ಕೊಳ್ಳೋದು ಒಂದು ಇಂಪಾರ್ಟೆಂಟ್. ಸೊ ಇವತ್ತಿಗೂ ನೋಡು, ವಿದ್ಯಾರ್ಥಿ ಭವನ ಅಂತ ಇವತ್ತಿಗೂ ಒಂದು ಹೋಟ್ಲಿದೆ ಬೆಂಗಳೂರಲ್ಲಿ. ಏನು ಅಂದರೆ ಲಕ್ಷ್ಮಿ ಒಂದು ಸಲ ಒಲ್ದು ಬಿಟ್ರೆ ನಿನ್ನ ಹಳೆ ಪೆಟ್ಟಿಗೆ, ಹಳೇ ಒಂದು ಟೇಬಲ್, ಮೇಜು, ಅದೇ ಚೇರು, ಅದೇ ಹೆಂಚು ಕೆಳಗೆ ಕೂತ್ಕೋಬೇಕು. ಅಲ್ಲಿಂದ ಸ್ಥಾನ ಪಲ್ಟ ಮಾಡಿ ದುಡ್ಡು ಬಂದ್ಬಿಡ್ತು, ಎಲ್ಲ ಗ್ರೈಂಡ್ ಹಾಕ್ಬೇಡ, ಚೆನ್ನಾಗಿ ಮಾಡ್ಕೊಳ್ಳೋಣ ಫಸ್ಟ್ ಹಾಕಿ ಅಂದರೆ ಲಕ್ಷ್ಮಿ ಹೊಟ್ಟೋಗ್ತಾಳೆ. ಸೊ ಲಕ್ಷ್ಮೀನ ಎಷ್ಟು ಉಳಿಸ್ಕೋಬೇಕು. ಅವ್ರು ನೋಡು ಬೇರೆ ಕಡೆಲ್ಲ ಡೆವಲಪ್ ಮಾಡಿದ್ರು, ಆ ಗಲ್ಲದ ಪಟ್ಟಿಗೆ ಮಾತ್ರ ಡೆವಲಪ್ ಮಾಡೋಕ್ಕೆ ಹೋಗಲ್ಲ. ಎಷ್ಟು ಬೇಕೋ ಮಹಾಲಕ್ಷ್ಮಿ ಅಷ್ಟೇ. ಅದಕ್ಕೆ ಮನುಷ್ಯನಿಗೆ ಸಂತೃಪ್ತಿ ಬೇಕು, ತೃಪ್ತಿಗಿಂತ ದುರಾಸೆ ಪಟ್ಟರೆ ಹೊರಟ್ಲು. ಅದಕ್ಕೆ ಯಾವತ್ತು ತಿಳ್ಕೊ, ಯಾವ ಮನುಷ್ಯ ಯಾವುದೇ ಬಿಸ್ನೆಸ್ ಮಾಡಲಿ, ನೀನು ಜೀವನದಲ್ಲಿ ₹1 ಸಂಪಾದನೆ ಮಾಡದಿದ್ದಾಗ ನಿನಗೆ ಫಸ್ಟ್ ದುಡ್ಡು ಯಾವುದಲ್ಲಿ ಬಂತೋ ಅದೇ ನಿನ್ನ ಬಿಸ್ನೆಸ್ ಅಂತ ಜ್ಞಾಪಕ ಇಟ್ಕೋಬೇಕು. ಅಂದರೆ ನೀನು ಇಟ್ಟಿಗೆ ಮಾಡಿ ದುಡ್ಡು ಸಂಪಾದನೆ ಮಾಡಿರ್ತೀಯೋ, ಅಥವಾ ನಾನು ರೋಡ್ ಗೂಡಿಸಿ ಸಂಪಾದನೆ ಮಾಡಿಸಿರ್ತೀನೋ, ಮೂಲವನ್ನು ಇಲ್ಲ ಮೂರಿ ಮರಿಯಲ್ಲ. ನೀನು ಅಕಸ್ಮಾತ್ ತಿರುಗಿ ದರಿದ್ರಕ್ಕೆ ಹೋಗಿ ಮತ್ತೆ ಸಾಹುಕಾರರಾಗಿ ಮತ್ತೆ ಬೀದಿಗೆ ಬಂದ ಮೇಲೂ ನಿನ್ನ ಮೂಲಕ್ಕೆ ಏನು ಕೆಲಸ ಸಿಕ್ಕಿತ್ತಲ್ಲ ಫಸ್ಟ್ ಟೈಮ್ ದುಡ್ಡು, ತಿರುಗಿ ಅದಕ್ಕೆ ಹೋಗೋ, ತಿರುಗಿ ಲಕ್ಷ್ಮಿ ಕೊಡ್ತಾಳಂತೆ ಭಾಗವತ. ಅದಕ್ಕೆ ಮೊಟ್ಟ ಮೊದಲ ದುಡ್ಡು ನಿನಗೆ ಯಾವುದು ಕೊಟ್ಟಿರ್ತಾಳೋ ಅವಳೇ ಲಕ್ಷ್ಮಿ. ಅದೇ ದುಡ್ಡಿಗೆ ವಾಪಸ್ ಹೋಗಬೇಕು ಅಂದ್ರೆ ನಿಂಗೆ ದುಡ್ಡು ಬಲ್ದಿಲ್ಲ ಅಂದಾಗ ಆ ಕಸಬನ್ನ ಬಿಡಬಾರ್ದು. ಅದಕ್ಕೆ ಕೆಲವರು ಹೇಳ್ತಾರೆ ಹಳೆ ಕಸಬನ್ನು ಬಿಡಬೇಡಿ ಅಂತ ಹೇಳ್ತಾರೆ. ಸೊ ಪ್ರತಿಯೊಬ್ಬರೂ ಹಳೆಯದರಲ್ಲಿ ಮೂಲದಲ್ಲೇ ಮಹಾಲಕ್ಷ್ಮಿ ಹೇಳ್ದಂಗೆ ಸೌಖ್ಯ, ಆ ಮೂಲದ ಆಧಾರವನ್ನು ಬಿಟ್ಟರೆ ಲಕ್ಷ್ಮಿ ಒಲೆಯಲ್ಲೇ ಹೊರತು ಯಾವ ಕಾಲಕ್ಕೂ ನೀವು ಲಕ್ಷ್ಮಿನ ಅಲಕ್ಷ್ಯ ಮಾಡಬೇಡಿ, ಲಕ್ಷ್ಮಿನ ಲಕ್ಷ್ಯ ಮಾಡಿ ಅಂತ ಹೇಳಿ. ಗುರುಜಿ, ವರಮಹಾಲಕ್ಷ್ಮಿ ವ್ರತವನ್ನ ವಿವಾಹಿತರು ಮಾತ್ರ ಮಾಡ್ಬೇಕಾ, ಅವಿವಾಹಿತರು ಮಾಡ್ಬೋದಾ? ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡ್ಬೇಕು? ಅವಿವಾಹಿತರು ಮಾಡಬಾರ್ದು. ವ್ರತ ಮಾಡೋ ಹಾಗಿದ್ರೆ, ವ್ರತ ಇದ್ರೆ ವಿವಾಹಿತರೇ ಮಾಡಬೇಕು. ಅಂದರೆ ದಂಪತಿಗಳೇ ಕೂತ್ಕೊಂಡು ಮಾಡಬೇಕು ಅಂತ ಹೇಳುತ್ತೆ. ಆ ದಂಪತಿಗಳಲ್ಲಿ ಏನು ಹೇಳುತ್ತೆ ಅಂದರೆ ವ್ರತ ಹೆಣ್ಮಕ್ಳು ಮಾತ್ರ ಮಾಡ್ತಾರೆ, ಗಂಡ ಅಕಸ್ಮಾತ್ ಇರಲ್ಲ, ಸಾಧಾರಣ ಅವಳೊಬ್ಳೆ ಕೂತ್ಕೊಂಡು ಮಾಡೋದು. ಆದರೂ ಸಹ ಕಂಕಣ ಕಟ್ಟಬೇಕಾದ್ರೆ ಗಂಡನೇ ಕಟ್ಟಬೇಕು. ಅವನು ಬಂದು ಬಲಗೈಯಲ್ಲಿ ಕಂಕಣವನ್ನು ಕಟ್ಟಿ ಆ ಹೂವನ್ನು, ಅಥವಾ ರೋಜಾ ಹೂನೋ, ಗುಲಾಬಿ ಹೂನೋ, ಅಥವಾ ಶಾಮಂತಿಗೆ ಹೂನೋ, ಅಥವಾ ಸುಗಂಧರಾಜನೋ ಕಟ್ಟಿಬಿಟ್ಟು ಒಂದು ಹೂನಾದರೂ ಕಟ್ಟಿ ಆ ಕಂಕಣವನ್ನು ಕಟ್ತಾನೆ. ಕಟ್ಟಿ ಆ 3 ಗಂಟೆ ಹಾಕಿ ನೀನು ವ್ರತವನ್ನು ಸ್ಟಾರ್ಟ್ ಮಾಡ್ಬೋದು. ಗಂಡನ ಆಶೀರ್ವಾದ ಪಡೆದೇ ಅವಳು ಸ್ಟಾರ್ಟ್ ಮಾಡೋಂಗಿಲ್ಲ. ಸೊ ಅವ್ನು ಆಫೀಸ್ ಕೊಟ್ಟೋಗ್ತಾ ಇದ್ರೆ ಅರ್ಜೆಂಟ್ ಇಟ್ಕೋ, ಅಥವಾ ಮನೇಲಿದ್ದರೆ ಸಂತೋಷ, ಇಲ್ಲ ಆಫೀಸ್ ಕೊಟ್ಟೋಗಂದ್ರೆ 1 ನಿಮಿಷ ಕಂಕಣ ಕಟ್ಟಿಬಿಡ್ರಿ, ನಮಸ್ಕಾರ ಮಾಡ್ಬಿಡ್ತೀನಿ, ನಮಸ್ಕಾರ ಮಾಡಿಬಿಡಿ ನೀನು ವ್ರತಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು. ಎಲ್ಲರ ಏರ್ಪಾಡು. ಅದಕ್ಕೆ ಕೆಲವರೆಲ್ಲ ಮಾಡ್ತಾರೆ, ಹಿಂದಿನ ದಿವಸ ರಾತ್ರಿನ ಎಲ್ಲ ಏರ್ಪಾಡುಗಳು ಮಾಡ್ಕೊಂಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಪೂಜೆಗೆ ರೆಡಿ ಮಾಡ್ಕೊಂಡು ಗಂಡ ನೀನು ಆಫೀಸ್ ಕೊಟ್ಟಿದಾಗ ಅವ್ರು ನಮಸ್ಕಾರ ಮಾಡಿ ಆಮೇಲೆ ಪೂಜೆ ಕೂತ್ಕೊಂಡ್ಬಿಡ್ತಾರೆ. ನೆಮ್ಮದಿಯಾಗಿ ಕೂತ್ಕೋಬೋದು. ಆಮೇಲೆ ಪರಮಾನ್ನ ನೈವೇದ್ಯ ಮಾಡ್ಕೊಳ್ತಕ್ಕಂಥದ್ದು ಹೊತ್ತು ಬೇರೆಯವ್ರು ಅಕಸ್ಮಾತ್ ಪೂಜೆ ಮಾಡ ಲಕ್ಷ್ಮೀ ಪೂಜೆ ಮಾಡ್ಕೋಬೋದು. ನೀನು ಅರ್ಶನ ಕುಂಕುಮ ಬಾಮ್ಮ, ನೀನು ಒಂದು ಅರ್ಶನ ಕುಂಕುಮ ಪೂಜೆ ಮಾಡು,
ಷೋಡಶೋಪಚಾರ ಪೂಜೆ ಮಾಡಿ ನಾನು ಅಷ್ಟೋತ್ತರ ಹೇಳ್ತೀನಿ ಪೂಜೆ ಮಾಡೋದು ಅವ್ರ ತಾಯಿ ಹೇಳಿಸಿ ಮಗಳ ಕೈಯಲ್ಲಿ ಪೂಜೆ ಮಾಡಿಸ್ಬೋದು. ಮಗನ ಕೈಯಲ್ಲೂ ಪೂಜೆ ಮಾಡಿಸ್ಬೋದು. ಏನು ಗಂಡು ಮಕ್ಕಳು ಮಾಡಬಾರ್ದು ಅಂತ ಹೇಳಿದ್ರು, ಗಂಡು ಮಕ್ಕಳು ಯಾಕಂದರೆ ಎಷ್ಟೋ ಜನ ಹೆಣ್ಮಕ್ಳು ಇಲ್ಲದೆ ಇದ್ದವ್ರು ಗಂಡು ಮಕ್ಕಳು ಇರ್ತಾರೆ, ಅವಳು ಪೂಜೆ ಮಾಡ್ಬೋದು. ಸೊಸೆ ಕೈಯಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಇರುತ್ತೆ. ಅವಳು ಅಕಸ್ಮಾತ್ ಆಷಾಢ ಕೊಟ್ಟಾಗಿರ್ತಾಳೆ, ವಾಪಸ್ ಶ್ರಾವಣ ಮಾಸಕ್ಕೆ ಈಗಲೇ ಬಂದಿರ್ತಾಳೆ. ಶ್ರಾವಣ ಮಾಸಕ್ಕೆ ಬಂದ ತಕ್ಷಣ ಮೊಟ್ಟ ಮೊದಲ ಹಬ್ಬ ಇದು ನಾಗಪಂಚಮಿ ಆದ ತಕ್ಷಣ ಶ್ರೀಕಾಲಿಟ್ಲಲ್ಲ, ಬಾಮ್ಮ ನೀನು ನನ್ನ ಮಹಾಲಕ್ಷ್ಮಿ ಇದ್ದ ಹಾಗೆ. ಅಂದರೆ ನೀನು ಹೊರಗಡೆ ಹೋಗಿರ್ತಕ್ಕಂಥ ನಿಮ್ಮ ತಾಯಿ ಮನೆ ತವ್ರ ಮನೆ ಅಲ್ಲದೆ ನಮ್ಮ ಮನೆಗೂ ಬಂದಾಗ ನೀನು ನಮ್ಮ ತಾಯಿ, ಅಂದರೆ ನೀನು ನಮ್ಮ ಮನೆ ಮಕ್ಕಳಿಗೆ ನಿನ್ನ ತಾಯಿಯಾಗಿರ್ತೀಯ, ಗೃಹಲಕ್ಷ್ಮಿ ಬಾಮ್ಮ ಅಂತೇಳಿ ಗೃಹಲಕ್ಷ್ಮಿ ಅವಳನ್ನ ಕರೆದು ಮತ್ತು ಸೊಸೆ ಕೈಯಲ್ಲಿ ಅದನ್ನು ಪೂಜೆ ಮಾಡಿಸ್ತಕ್ಕಂಥ. ಸೊ ಪೂಜೆಯನ್ನು ಮಾಡ್ತಕ್ಕಂಥದ್ದು ದಂಪತಿಗಳೇ ಹೊರತು ವ್ರತವನ್ನು ಆಚರಿಸೋದು ದಂಪತಿ ಮಾಡಬೇಕು. ಪೂಜೆಯನ್ನು ಯಾರು ಬೇಕಾದ್ರೂ ಮಾಡ್ಬೋದು, ಅಭ್ಯಂತರ ಇಲ್ಲ. ಚಿಕ್ಕ ಮಕ್ಕಳ ಕೈಲೂ ಕೆಲವರು ಪಾಪ ಚಿಕ್ಕ ಮಕ್ಕಳು ಇರ್ತಾರೆ, ಹಿಡ್ಕೊಂತ ತಾಯಿ ಜೊತೆ ಕೇಳಿ ಮಾಡಿಸ್ತಾರೆ. ಈಗ ಫಾರ್ ಎಕ್ಸಾಂಪಲ್ ತಂದೆ ಇರಲ್ಲ, ಅವಳು ಅಕಸ್ಮಾತ್ ಮಗಳು ತಾಯಿ ವಯಸ್ಸಾದವರು ನಾನು ಮಾಡಬಾರ್ದು ಅಂತ, ವಿಧವೆಯರು ಕೂಡ ಪೂಜೆ ಮಾಡ್ಬೋದು. ಎಲ್ಲೂ ಹೇಳಿ ಲಕ್ಷ್ಮಿ ಶಾಸ್ತ್ರದಲ್ಲೇ ಬರೆದಿಲ್ಲ ನೀನು ವಿಧವೆ ಅಂತ. ಏನು ಹೇಳುತ್ತೆ ಗೊತ್ತಾ, ಗಂಡ ಮಾಂಗಲ್ಯ ಕಾಲುಂಗ್ರ ಎರಡೇ ಕೊಟ್ಟಿರ್ತಕ್ಕಂಥದ್ದು, ಇನ್ನು ಅವನಿಂದ ಏನೂ ಕೊಟ್ಟಿಲ್ಲ. ಇವಳು ಹುಟ್ಟುತ್ತಾ ಎಲ್ಲಾನು ಬಂದಿರೋದು, ಇವಳು ಹುಟ್ಟುತ್ತಾ ಬಂದಿರೋದು ತವ್ರ ಮನೆಯಿಂದನೇ. ಅರ್ಶಿನ ಕುಂಕುಮ ಬಳೆ ಎಲ್ಲ ಹೂಗಿ ಎಲ್ಲನೂ ಅವಳದೆ. ಆದ್ರಿಂದ ನೀನು ಯಾವ ಕಾಲಕ್ಕೂ ಬೇಜಾರು ಮಾಡ್ಕೊಳ್ಳೋದು, ಅನ್ಯತಾ ಯಾವಳ ಏನೋ ದೆರ್ದವಳು ಹೇಳೋದು ಅಂದ್ಬಿಟ್ಟು ನೀವು ಬೇಜಾರು ತಲೆ ದೊಗಿಸ್ಕೊಳ್ಳೋದು, ಏನಪ್ಪ ಮೌನಕ್ಕೆ ಶರಣಾಗೋದು ಅಂಥದ್ದೆಲ್ಲ ಮಾಡ್ಕೋಬೇಡಿ. ಯಾವತ್ತು ಒಂದು ಹೆಣ್ಣನ್ನು ನಿತ್ಯ ಸುಮಂಗಲಿ ಅಂತ ಹೇಳ್ತಾರೆ. ಯಾವತ್ತು ಕೆಲವರೆಲ್ಲ ವಯಸ್ಸಾದ ಮೇಲೆ ಅಂದರೆ ಪರಪುರುಷ ಕಾಮದೃಷ್ಟಿ ಬೀಳಬಾರ್ದು ಅಂತ ನಿಮ್ಮನ್ನು ಕೆಲವರು ಈ ಬೋಡಮ್ಮಂತರ ಮಾಡಿರೋದು, ತಲೆ ಕೂದಲನ್ನ ನೆರಳು ಮಾಡ್ಕೊಡೋದು, ಅಥವಾ ಆ ರೀತಿ ಆ ಕಾಲದ ಮಡಿಯುತ್ತೆ ಹೊರತು ಈ ಕಾಲದಲ್ಲಿ ಹಾಗೆಲ್ಲ ಇಲ್ಲ. ಸೊ ನೀವೇನು ಹೇಳುತ್ತೆ ಅಂದರೆ ಧಾರಾಳವಾಗಿ ನೀವು ಮಹಾಲಕ್ಷ್ಮಿ ನಿಮ್ಮ ತಾಯಿ ಪೂಜೆಯನ್ನು ನೀವು ಯಾವತ್ತೂ ತಿಳ್ಕೊಳ್ಳಿ, ಲಕ್ಷ್ಮೀ ಪೂಜೆ ಮಾಡ್ತೀನಿ ಅನ್ಕೋಬೇಡಿ, ನಿಮ್ಮ ತಾಯಿ ಪೂಜೆನ ನೀವು ಮಾಡ್ತಾ ಇದ್ದೀರಾ. ಆದ್ದರಿಂದ ಲಕ್ಷ್ಮಿ ಎಲ್ಲೂ ಬೇಜಾರು ಮಾಡ್ಕೊಳ್ಳೋ. ಅದಕ್ಕೆ ಇವತ್ತಿಗೂ ನೀವು ನೋಡಿ ಅವಳ ವೈದವ್ಯ ಜೀವನದಲ್ಲೂ ಇರ್ತಕ್ಕಂಥವಳನ್ನ ಪೂರ್ತಿಯಾಗಿ ಗೋಮತಿ ಅಂತ ಕರೀತಾರೆ. ಆ ಗೋಮತಿ ಚಕ್ರದಲ್ಲಿ ಇರ್ತಕ್ಕಂಥ ಅವಳನ್ನು ವಿಧವೆ ಅಂತ ಕರೀತಾರೆ. ನವರತ್ನದಲ್ಲಿ ಇರ್ತಕ್ಕಂಥ ನವರಾತ್ರಿಯಲ್ಲಿ ಇರ್ತಕ್ಕಂಥ ದೇವಿಯಲ್ಲಿ ನೀವು ನೋಡ್ತಕ್ಕಂಥದ್ದರೆ ಧೂಮಾವತಿ ಅಂತ ಕರೀತಾರೆ. ಅಂದರೆ ಅವಳು ಭಿಕ್ಷದವಳ ರೂಪದಲ್ಲಿ ಕಾಡಲ್ಲಿ ಕೂತಿರ್ತಕ್ಕಂಥ ಅವಳು ವಿಧವೆ ಅಂತ. ಸೊ ಅಂಥ ದೇವಿಯನ್ನು ಕೂಡ ನಿಮಗೆ ಯಾಕೆ ಅದನ್ನೆಲ್ಲ ಅವತಾರ ತೋರಿಸೋದು ಅಂದರೆ ನಾವು ಹೇಗೇ ಇದ್ದರೂ ನಿತ್ಯ ಸುಮಂಗಲಿ ಇರುವಂಥ. ಸೊ ಅದರಿಂದ ನೀವು ಯಾವುದೇ ಬೇಜಾರುಗಳು ಮಾಡ್ಕೊಳ್ಳದೆ ನಿಮ್ಮ ಮಕ್ಕಳ ಕೈಯಲ್ಲಿ ನೀವು ಆನಂದವಾಗಿ ಮನೇಲಿ ಕೂತಿದ್ದವರು, ಮನೆ ಮಟ್ಟಿಗೆ ಒಬ್ಬರೇ ಕೂತಿದ್ರು ಒಂದು ಹೂ ಇಟ್ಟರೆ ಸಾಕು, ಮಹಾಲಕ್ಷ್ಮಿ ಪೂಜೆ ಮಾಡ್ಕೋಬೋದು.